ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನದ ಲಾಗನ್ನು ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಒಂದು ಸಿಂಪಲ್ ಥಾಲಿ ಊಟದ್ದು ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವಾಗೂ ಬೇಳೆ ಸಾರು, ತರಕಾರಿ ಸಾರು ತಿಂದು ಬೋರಾದಾಗ ಈ ರೀತಿ ಒಂದು ರಸಮ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಊಟ ಸೇರುತ್ತೆ. ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಇತ್ತು, ಒಂದು 2 ಪೀಸ್ ಆಗಷ್ಟು ಕಟ್ ಮಾಡಿಕೊಂಡೆ. ನೋಡಿ, ಈ ರೀತಿ ಸಿಪ್ಪೆ ತೆಗೆದು ರಫಾಗಿ ಕಟ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಚಿಕ್ಕದಾಗಿ ಒಂದು ಸಿಂಪಲ್ ರೆಸಿಪಿ ಮಾಡ್ತಾಯಿದ್ದೀನಿ ಲಂಚ್ಗೆ. ರಸಮ್ ಮಾಡಿ ಹಾಗೆಯೇ ಅದರ ಜೊತೆ ಒಂದು ಪಲ್ಯ ಮಾಡ್ಕೊಳ್ತೀನಿ. ಹೀರೆಕಾಯಿ ಒಂದು ದಪ್ಪ ಹೀರೆಕಾಯಲ್ಲಿ ಒಂದು ಅರ್ಧ ಇತ್ತು. ಅದನ್ನು ಹೀರೆಕಾಯಿಯ ಪಲ್ಯ ಮಾಡೋಣ ಅಂತ ಹೇಳಿ ಮೇಲೆ ಎಲ್ಲ ಸಿಪ್ಪೆಯನ್ನು ಹೊರ್ಕೊಳ್ತಾ ಇದ್ದೀನಿ. ಈ ಸಿಪ್ಪೆ ಬೇಕಾದರೆ ನೀವು ಚಟ್ನಿಗೆ ಇಟ್ಕೊಂಡು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಈಗ ನಾನು ಚಟ್ನಿ ಬೇಡ ಅಂತ ಹೇಳಿ ಹಾಗೆಯೇ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಸಿಪ್ಪೆ ನೀವು ಸಪ್ರೇಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗಲಾದರೂ ಚಟ್ನಿ ಮಾಡೋವಾಗ ಬಳಸ್ಕೊಬೋದು. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ರಸಮ್ಗೆ ಮಾವಿನಕಾಯಿ ಹಾಕಿದ್ನಲ್ಲ, ಮಾವಿನಕಾಯಿನೂ ಸಹ ಚೆನ್ನಾಗಿ ಬೆಂದಿದೆ. ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಅದು ಬಿಸಿ ಕಮ್ಮಿ ಆಗಲಿಕ್ಕೆ ಬಿಡೋಣ. ನಾನು ಮಾಡ್ತಾಯಿರೋ ರಸಮ್ಮು ಒನ್ ಟೈಮ್ಗೆ ಇಬ್ಬರಿಗಾಗುತ್ತೆ ಊಟಕ್ಕೆ, ಮಧ್ಯಾಹ್ನಕ್ಕೆ ಅಂತ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ. ಅದು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಆ ಸಾಸಿವೆ ಸಿಟಿಯೋ ಅಷ್ಟರಲ್ಲಿ ನೋಡಿ, ಮಾವಿನಕಾಯಿ ಏನಿಟ್ಟಿದೆ ಚೆನ್ನಾಗಿ ಬಿಸಿ ಕಮ್ಮಿ ಆಗಿದೆ. ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಕಿವುಚ್ಕೊಂಡ್ರೆ ಚೆನ್ನಾಗಿರುತ್ತೆ. ರಸಮ್ಗೆ ಮಧ್ಯ ಸ್ವೀಟು, ಹುಳಿ, ಖಾರ ಎಲ್ಲ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಲರ್ ಬಂದಿತ್ತು ತೋತಾಪುರಿ, ಆ ಥರ ಮಾವಿನಕಾಯಲ್ಲಿ ಮಾಡ್ಕೊಳ್ಳಿ. ಹುಳಿ ಖಾರ ತುಂಬಾ ಟೇಸ್ಟ್ ಇರುತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಸೊ ಈಗ ಸಾಸಿವೆ ಚೆನ್ನಾಗಿ ಸಿಕ್ಲಿದ ನಂತರ ಒಂದು 2 ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿರೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಿಂಪಲ್ ಅಂದರೆ ಸಿಂಪಲ್ಲು, ಜಾಸ್ತಿ ಮಸಾಲೆ ಪದಾರ್ಥಗಳು ನಾನು ಹಾಕೋದಿಲ್ಲ. ಕರಿಬೇವಿನ ಎಲೆಗಳನ್ನು ಒಂದು 4-5 ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಇದಿಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಈರುಳ್ಳಿ ಜೊತೆಯಲ್ಲೇ ಹಾಕ್ಕೊಳ್ಳೋಣ. ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಒಂದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಹೀರೆಕಾಯನ್ನು ಹಾಕ್ಕೊಳ್ಳೋಣ. ಮೊದಲೇ ನಾನು ತೊಳೆದಿಟ್ಟಿದ್ದೆ, ತೊಳೆಯೋದಕ್ಕೇನು ಹೋಗಲಿಲ್ಲ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಹೀರೆಕಾಯನ್ನು ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ಜಾಸ್ತಿ ಗೊಜ್ಜು ಥರ ನಾನು ಏನು ಮಾಡ್ತಾಯಿಲ್ಲ, ಇಲ್ಲಿ ಡ್ರೈ ಪಲ್ಯನೇ ಮಾಡ್ತಾಯಿದ್ದೀನಿ. ರಸಮ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಸ್ವಲ್ಪ ಉಗುರು ನೀರು ಈ ರೀತಿ ಕೈಯಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ. ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಟು ಬೇಯ್ಕೊಳ್ಳಿ ಚೆನ್ನಾಗಿ. ರಸಮ್ಗೆ ನೋಡಿ, ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಈ ರೀತಿ ಜಜ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸಾಸಿವೆ ಹಾಕ್ಕೊಂಡು ಆ ಸಾಸಿವೆ ಚೆನ್ನಾಗಿ ಸಿಡೀಲಿ. ಸ್ವಲ್ಪ ರಸಮ್ಗೆಲ್ಲ ಸಾಸಿವೆ ಜಾಸ್ತಿ ಹಾಕ್ಕೊಂಡ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಆಗಲಿ ಅಂತಲೇ ರಸಮ್ ಮಾಡಿ ತಿನ್ನೋದು ಮತ್ತು ಕುಡಿಯೋದು. ಅದರಿಂದ ಸ್ವಲ್ಪ ಸಾಸಿವೆಯನ್ನು ಜಾಸ್ತಿ ಹಾಕ್ಕೊಳ್ಳೋಣ. ಹಸಿ ಕರಿಬೇವಿನ ಎಲೆಗಳನ್ನು ಒಂದು 4 ಎಲೆ, ಹಾಗೆಯೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯನ್ನು ಅದನ್ನು ಸಹ ಪಲ್ಪನ್ನು ಹಾಕ್ಕೊಳ್ಳೋಣ. ಹಾಕಿದ ನಂತರ ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ನಿಮಗೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು. ಅಷ್ಟು ನೀರನ್ನು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೂ ರಸಮ್ ಟೇಸ್ಟ್ ಇರೋಲ್ಲ. ನಾನು ಸ್ವಲ್ಪನೇ ಮಾವಿನಕಾಯಿ ಹಾಕಿರೋದು, ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಖಾರಕ್ಕೆ ಒಣಮೆಣಸಿನ್ಕಾಯಿ ಒಂದು 3-4 ಒಣಮೆಣಸಿನ್ಕಾಯನ್ನು, ಗುಂಟೂರು ಮೆಣಸಿನ್ಕಾಯನ್ನು ಮುರಿದು ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ
ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಚೆನ್ನಾಗಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ರಸಮ್ ಕುದಿಯೋದ್ರೊಳಗೆ ಸ್ವಲ್ಪ ಅದಕ್ಕೆ ಜೀರಿಗೆ ಪೌಡರ್ ಬೇಕಲ್ವಾ. ನಾನು ಯಾವಾಗಲೂ ಪುಡಿ ಮಾಡಿ ಇಟ್ಟಿರಲ್ಲ, ಈ ರೀತಿ ಫ್ರೆಶ್ಶಾಗೆ ಹುರ್ಕೊಂಡು ಹಾಗೆ ಹಾಕ್ತೀನಿ ರಸಮ್ಗಳಿಗೆ. ಸ್ವಲ್ಪ 1 ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಮೆಣಸು, ಮೆಂತ್ಯ ಇದನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ. ಈಗ ರಸಮ್ಮು ಸಹ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕಲ್ಲರೆಲ್ಲ ಬಿಟ್ಕೊಂಡಿದ್ದೆ, ಮಾವಿನಕಾಯಿ ಪಲ್ಪಲ್ಲಿದ್ದಿದ್ದು ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ, ಆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಒಂದು ಸಾರಿ ಬೇಳೆ ಜೊತೆಯಲ್ಲೂ ಮಾಡಿದ್ದೆ, ಅದೊಂಥರ ಟೇಸ್ಟ್ ಬರುತ್ತೆ. ಇದು ಈ ರೀತಿ ಮಾಡಿದ್ರೆ ಅರ್ಜೆಂಟಾಗೂ ಆಗುತ್ತೆ, ಇದು ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ರಸಮ್ ಬೇಳೆ ಹಾಕ್ದೇನೆ ಹಾಗೆ ಮಾಡ್ಕೊಳ್ಬೋದು. ಆಮೇಲೆ ಈಗ ಆ ಡ್ರೈ ರೋಸ್ಟ್ ಮಾಡಿರೋಂತಹ ಪುಡಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಸ್ಟವನ್ನು ಆಫ್ ಮಾಡಿ ಆ ಬಿಸಿಯಲ್ಲೇ ಹಾಕ್ಕೊಡಿ ಸಾಕು. ಸ್ಟವ್ ಆಫ್ ಮಾಡಿಬಿಡಿ. ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂತಹ ಮಾವಿನಕಾಯಿ ರಸಮ್ ರೆಡಿ. ಈಗ ಪಲ್ಯಕ್ಕೆ ಗುರೆಳ್ಳು, ಹುಚ್ಚೆಳ್ಳು ಅಂತಾರೆ, ಅದನ್ನು 1 ಟೀ ಸ್ಪೂನು, ಒಂದು 6-7 ಅಷ್ಟು ಏನಂತಾರೆ ಕಡಲೆ ಬೀಜದ್ದು, ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ. ಈ ಪಲ್ಯನೂ ಅಷ್ಟೇ ನೋಡಿ, ನೀರೆಲ್ಲ ಹಿಂಗ್ಬಿಟ್ಟು ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಹೀರೆಕಾಯಿ. ಈಗ ಹುರಿದಿರೋ ಅಂತಹ ಹುಚ್ಚೆಳ್ಳು, ಗುರೆಳ್ಳು ಅಂತಲೂ ಹೇಳ್ತಾರೆ. ಈ ಪುಡಿ ಹಾಕೋದ್ರಿಂದ ಅಂತೂ ಯಾವುದೇ ಪಲ್ಯಗಳಿಗಾಗಿರ್ಬೋದು ತುಂಬ ರುಚಿ ಬರುತ್ತೆ ನೋಡಿ. ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಮಾಡಿರೋ ಅಂತಹ ಪೌಡರನ್ನು ಇಷ್ಟು ಬೇಡ, ಜಾಸ್ತಿ ಆಗುತ್ತೆ, ಒಂದು ಚಿಕ್ಕದು ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ತೀನಿ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಈ ಉತ್ತರ ಕರ್ನಾಟಕದ ಸೈಡೆಲ್ಲ ಇದನ್ನು ಜಾಸ್ತಿ ಬಳಸ್ತಾರೆ, ಗುರೆಳ್ಳು ಪುಡಿನ. ಮತ್ತು ನಾವು ಹಳ್ಳಿಗಳಲ್ಲೂ ಬಳಸ್ತಾಯಿದ್ವಿ, ಊರಲ್ಲಿದ್ದಾಗಂತೂ ತುಂಬಾ ಬಳಸ್ತಾಯಿದ್ವಿ. ಯಾರಿಗೆಲ್ಲ ಸ್ಕಿನ್ನು ಡ್ರೈ ಆಗಿರುತ್ತಲ್ಲ ಅವರೆಲ್ಲ ಹುಚ್ಚೆಳ್ಳು ತಿಂದರೆ ಸ್ಕಿನ್ನು ಒಂಥರ ಆಯ್ಲಿ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ನಾನಂತೂ ಪಲ್ಯಗಳಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಬದನೆಕಾಯಿ ಗೊಜ್ಜುಗಳಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ಬೆಳಗ್ಗೆ ಕಲಸಿಟ್ಕೊಂಡಿರೋ ಅಂತಹ ಚಪಾತಿ ಹಿಟ್ಟಿತ್ತು, ಚಪಾತಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಇವತ್ತು ಸಿಂಪಲ್ಲಾಗಿ ಚೆನ್ನಾಗಿತ್ತು, ತಿನ್ನೋದಕ್ಕಂತೂ ಬಾಯಿಗೆ ತುಂಬ ಹಿತವಾಗಿತ್ತು. ಯಾವಾಗಲೂ ಸಾಂಬಾರುಗಳು, ಮುದ್ದೆ, ರೈಸು ತಿನ್ನೋದಿದ್ದಿದ್ದೆ. ಒಂದೊಂದು ಸಾರಿ ನನಗೆ ಈ ರೀತಿ ಲೈಟಾಗಿ ತಿನ್ನಬೇಕನ್ಸುತ್ತೆ. ಸ್ವಲ್ಪ ಮಸಾಲೆಗಳು ಕಮ್ಮಿ ಹಾಕಿ ಮೈಲ್ಡಾಗಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ರೆಸಿಪಿಗಳನ್ನು ನಾನು ಮಾಡ್ತಾಯಿರ್ತೀನಿ ಆವಾಗವಾಗ. ಪಲ್ಯಗಳು ತಿಂದರೆ ತುಂಬಾ ಒಂದು ಹೆಲ್ದಿ ಆಗಿರುತ್ತೆ. ಯಾರೆಲ್ಲ ಸಾಂಬಾರಲ್ಲಿ ತರಕಾರಿ ತಿನ್ನಲ್ಲ ಅವರು ಈ ರೀತಿ ಪಲ್ಯಗಳನ್ನು ಮಾಡಿಕೊಂಡು ತಿನ್ಬೋದು. ಸೊ ಈಗ ಬಿಸಿ ಬಿಸಿ ರಸಮ್ಮು, ಚಪಾತಿ, ರೈಸ್ ಇರಲಿಲ್ಲ, ಹೀಗೆ ಬಿಸಿ ರೈಸ್ ಮಾಡಿಕೊಂಡೆ. ರಸಮ್ಮು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇಬ್ಬರಿಗಾಗುತ್ತೆ ಕರೆಕ್ಟಾಗಿ, ಇನ್ನೂ ಸ್ವಲ್ಪ ಉಳಿಯುತ್ತೆ ನಮ್ಮ ಮನೆಯಲ್ಲಿ. ಆಮೇಲೆ ಈಗ ನೋಡಿ ಮಾಡಿರೋ ಅಂತಹ ಸಿಂಪಲ್ ಥಾಲಿ ಮಧ್ಯಾಹ್ನಕ್ಕೆ ಲಂಚ್ಗೆ. ಪಲ್ಯ, ಮಜ್ಜಿಗೆ, ಒಂದು ಚಪಾತಿ, ರೈಸು, ರಸಮ್ಮು. ಸೊ ಇದ್ರ ಮುಂದೆ ಇನ್ಯಾವ ಊಟ ಬೇಕು ಹೇಳಿ. ನಮಗಂತೂ ಈ ಥರ ಊಟ ಅಂದರೆ ತುಂಬಾ ಇಷ್ಟ. ನಿಮ್ಗೆ ಯಾವ ರೀತಿ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.